ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಹೊಸದಾಗಿ KS ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆಯ ಕುರಿತು ಒಂದಷ್ಟು ಮಾರ್ಗದರ್ಶನ ಕೊಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC ಅವರು KS ಪರೀಕ್ಷೆ ಅಥವಾ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಿಕ್ಕೆ ಕಾಲಕಾಲಕ್ಕೆ ನೋಟಿಫಿಕೇಷನನ್ನು ಹೊರಡಿಸ್ತಾ ಇರ್ತಾರೆ. ಸೊ ಈ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಮಿನಿಮಮ್ 21 ವರ್ಷ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಬೇಕು. ಸೊ ಯಾರೆಲ್ಲ ಅಂತಿಮ ವರ್ಷದ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೋ ಅವರು ಕೂಡ ನೋಟಿಫಿಕೇಷನ್ ಬಂದಾಗ ಈ ಪರೀಕ್ಷೆಗಳಿಗೆ ಅಪ್ಲೈ ಮಾಡಬಹುದು. KPSCಯ ಎಕ್ಸಾಮಿನೇಷನ್ ಒಟ್ಟು 3 ಹಂತಗಳಲ್ಲಿ ನಡೆಯಲಿಕ್ಕಿದೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ. ಸೊ ಇಲ್ಲಿ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ. ಸೊ ನೀವು ಮುಖ್ಯ ಪರೀಕ್ಷೆಗೆ ಕ್ವಾಲಿಫೈ ಆಗಬೇಕು ಅಂತ ಹೇಳಿದರೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದಿರಬೇಕಾಗತ್ತೆ. ಸೊ ಇವತ್ತಿನ ಸೆಷನ್ ಕೇವಲ ಪೂರ್ವಭಾವಿ ಪರೀಕ್ಷೆಯ ಸಿಲೆಬಸ್ ಹೇಗಿರಲಿಕ್ಕಿದೆ, ಸೊ ಎಲ್ಲೆಲ್ಲಿ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೋದು ಅನ್ನೋದರ ಮೇಲೆ ಇವತ್ತಿನ ಸೆಷನ್ ಇರಲಿಕ್ಕಿದೆ. ಸೊ ಈ ಚಾನಲನ್ನು ನೋಡ್ತಾ ಇರುವವರು ಕ್ಲಾಸ್ ಇಷ್ಟ ಆದರೆ ಹಾಗೂ ಮುಂದಿನ KS ಪರೀಕ್ಷೆಗಳ ಬಗ್ಗೆ ಮಾರ್ಗದರ್ಶನಕ್ಕಾಗಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಹಾಗಾದರೆ ಕ್ಲಾಸ್ ಶುರು ಮಾಡೋಣ. KS ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಿರಬೇಕು. ಈ ಪರೀಕ್ಷೆ ಕೇವಲ ನಿಮ್ಮ ಬೌದ್ಧಿಕ ಜ್ಞಾನವನ್ನಷ್ಟೇ ಪರೀಕ್ಷೆ ಮಾಡೋದಿಲ್ಲ, ಬದಲಾಗಿ ಪ್ರೆಸೆಂಟ್ ಸಿಚುವೇಶನ್ಸನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಿ ಅನ್ನೋದನ್ನು ಕೂಡ ಟೆಸ್ಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಕೇವಲ ಪುಸ್ತಕದ ಅಧ್ಯಯನಕ್ಕಷ್ಟೇ ಸೀಮಿತಗೊಳಿಸದೆ ಜಾಗತಿಕ ಪ್ರಪಂಚದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಅನ್ನೋದರ ಬಗ್ಗೆ ಕೂಡ ನಿಮಗೆ ಸೂಕ್ಷ್ಮವಾದ ಜ್ಞಾನ ಇರೋದು ಅಷ್ಟೇ ಅವಶ್ಯಕ. ಸೊ ಇಲ್ಲಿ KS ಪರೀಕ್ಷೆ ಒಟ್ಟು 3 ಹಂತಗಳಲ್ಲಿ ನಡೆಯುತ್ತೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ. ಇಲ್ಲಿ ನಿಮ್ಮ ಸಕ್ಸಸ್ ಡಿಸೈಡ್ ಆಗೋದು ಮುಖ್ಯ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ನೀವು ತೆಗೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ. ಸೊ ಹಾಗಾದರೆ ಮುಖ್ಯ ಪರೀಕ್ಷೆಗೆ ನೀವು ತೇರ್ಗಡೆ ಹೊಂದಬೇಕು ಅಂತ ಹೇಳಿದರೆ ಪ್ರಿಲಿಮ್ಸ್ ಅಷ್ಟೇ ಇಂಪಾರ್ಟೆಂಟ್. ನೀವು ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ರೇಷಿಯೋದ ಮೇಲೆ ನಿಮ್ಮನ್ನು ಮುಖ್ಯ ಪರೀಕ್ಷೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲಾಗತ್ತೆ. ಸೊ ಹಾಗಾದರೆ ಪೂರ್ವಭಾವಿ ಪರೀಕ್ಷೆ ಕೂಡ ಮುಖ್ಯ ಪರೀಕ್ಷೆಯಷ್ಟೇ ನಿಮಗೆ ಮಹತ್ವದ್ದು. ಸೊ ಇವತ್ತಿನ ಸೆಷನ್ನಲ್ಲಿ ಕೇವಲ ಪೂರ್ವಭಾವಿ ಪರೀಕ್ಷೆಗೆ ಸಿಲೆಬಸ್ ಹೇಗಿದೆ, ನೀವು ಯಾವ ಥರ ಅಧ್ಯಯನ ಮಾಡಬೇಕು, ನಿಮ್ಮ ಟಾರ್ಗೆಟ್ ಎಷ್ಟಿರಬೇಕು, ಎಷ್ಟು ಮಾರ್ಕ್ಸನ್ನು ನೀವು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದರ ಬಗ್ಗೆ ಮಾತ್ರ ಈ ತರಗತಿ ಇರುವಂಥದ್ದು. ಸೊ KS ಪ್ರಿಲಿಮ್ಸ್ ಸಿಲೆಬಸ್ಸನ್ನು ನೀವು ಡಿಟೇಲಾಗಿ ನೋಡಿದರೆ ಒಟ್ಟು 400 ಅಂಕಗಳಿಗೆ ಈ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಇಲ್ಲಿ ಪತ್ರಿಕೆಯನ್ನು 2 ಡಿವಿಷನ್ ಮಾಡಿದ್ದಾರೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಸೊ ಬೆಳಗ್ಗೆ ಪೇಪರ್ 1 ನಡೆಯುತ್ತೆ, ಆಫ್ಟರ್ನೂನ್ ಪೇಪರ್ 2 ಪರೀಕ್ಷೆ ನಡೆಯುತ್ತೆ. ಸೊ ಪೇಪರ್ 1 ಪರೀಕ್ಷೆ ಒಟ್ಟು 200 ಮಾರ್ಕ್ಸಿಗೆ ನಡೆಯೋದು, ಪೇಪರ್ 2 ಕೂಡ 200 ಮಾರ್ಕ್ಸಿಗೆ. ಸೊ ಇಲ್ಲಿ GS1 ಅಂದರೆ ಪೇಪರ್ 1 200 ಮಾರ್ಕ್ಸಿಗೆ ಬರುವಂಥ ಸಿಲೆಬಸ್ಸನ್ನು 2 ರೀತಿ ಇದನ್ನು ಡಿವಿಷನ್ ಮಾಡಲಾಗಿದೆ. ಹೇಗೆ ಅಂತ ಹೇಳಿದ್ರೆ, ಸೊ GS ಪೇಪರಲ್ಲಿ ಮೊದಲನೇ ಭಾಗವಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂಥ ಕರೆಂಟ್ ಈವೆಂಟ್ಸ್ ಬಗ್ಗೆ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಟ್ಟು 40 ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ. ಸೊ ಹೆಚ್ಚು ಕಡಿಮೆ ಆಗಬಹುದು. ಸೊ ಆ 40 ಪ್ರಶ್ನೆಗಳಿಂದ ಒಟ್ಟು 80 ಅಂಕಗಳು ನಿಮಗೆ ಬರುತ್ತೆ. 200ಅಲ್ಲಿ 80 ಅಂಕಗಳು ನಿಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆನೇ ನಡೆಯುತ್ತೆ. ಸೊ ಹಾಗಾಗಿ ನೀವು ಕೇವಲ ರಾಜಕೀಯ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರ ಯಾವ ರೀತಿಯ ಅದು ಆಡಳಿತ ನಡೀತಾ ಇದೆ ಅದರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ, ಅದು ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಪ್ರತಿಯೊಂದು ಘಟನೆ ಕೂಡ ನಿಮಗೆ ಗೊತ್ತಿರಬೇಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆನೇ ನಿಮಗೆ ಅತ್ಯಧಿಕ ಪ್ರಶ್ನೆಗಳು GS1ನಿಂದ ಬರೋದ್ರಿಂದ ನೀವು ಯಾವುದೇ ಸೂಕ್ಷ್ಮ ಘಟನೆಯನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುತಗಳಿಗೆ ಸಂಬಂಧಿಸಿರ್ಬೋದು, ರೆಫ್ಯೂಜಿ ಟ್ರಬಲ್ ಇರ್ಬೋದು, ಅಥವಾ ಭಯೋತ್ಪಾದನೆಗೆ ಸಂಬಂಧಿಸಿದ್ದಾಗಿರ್ಬೋದು, ಅಥವಾ ಏನಾದರೂ ಒಂದು ಹೊಸ ತಳಿಯ ಪ್ರಭೇದ ಪತ್ತೆ ಹಚ್ಚಿದ್ದಿರ್ಬೋದು. ಸೊ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ರಾಜಕೀಯದ ಬಗ್ಗೆ ಮಾತ್ರ ಅಥವಾ ಆರ್ಥಿಕತೆಯ ಬಗ್ಗೆ ಮಾತ್ರ ಅಂಥೇಳಿ ಎಲ್ಲೂ ಕೂಡ ಈ ಸಿಲೆಬಸ್ಸಲ್ಲಿ ಇಲ್ಲ. ಒಬ್ಬ ಡಿಗ್ರಿ ಹೋಲ್ಡರ್ ತನ್ನ ಸಾಮಾನ್ಯ ಜ್ಞಾನವನ್ನು ಬಳಸ್ಕೊಂಡು ಆತ ಯಾವ ರೀತಿ ಆನ್ಸರ್ ಮಾಡ್ಬೋದು ಅನ್ನೋದರ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿರ್ತಾರೆ. ಸೊ ನೀವು ಕೇವಲ ರಾಜಕೀಯದಲ್ಲಿ ನಡೀತಾ ಇರುವಂಥ ವಿಷಯಗಳು, ಸಿನಿಮಾ, ಕ್ರೀಡೆ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಖಂಡಿತವಾಗೂ ಇದರಿಂದ ಒಂದು ದೊಡ್ಡ ಲಾಸ್ ಇದೆ ಅಂತ ಹೇಳ್ಬೋದು. ಸೊ
80 ಮಾರ್ಕ್ಸ್ಗಳು ಇಲ್ಲಿಂದ ಬಂದರೆ, ಎರಡನೇ ಡಿವಿಷನ್ ಹ್ಯುಮ್ಯಾನಿಟೀಸ್ ಮಾನವಿಕ ವಿಭಾಗದಿಂದ ಒಟ್ಟು 120 ಅಂಕಗಳು ಬರುತ್ತೆ. ಎಷ್ಟು? 60 ಕ್ವಶನಿಂದ 60 ಪ್ರಶ್ನೆಗಳು 120 ಅಂಕಗಳು. ಸೊ ಒಟ್ಟಾಗಿ ಇಲ್ಲಿ 200 ಆಗುತ್ತೆ ನಿಮಗೆ, ಒಂದೇ ಪೇಪರಿಂದ 200 ಆಗುವಂಥದ್ದು. ಸೊ ಇಲ್ಲಿ ಹ್ಯುಮ್ಯಾನಿಟೀಸ್ ಅಂದರೆ ಏನು? ಹ್ಯುಮ್ಯಾನಿಟೀಸ್ನಲ್ಲಿ ಹಿಸ್ಟ್ರಿ, ಇಕಾನಮಿ, ಜಿಯಾಗ್ರಫಿ ಮತ್ತು ಪೊಲಿಟಿ, ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೇವೆ ಅಲ್ವಾ. ಸೊ ಈ 4 ಭಾಗಗಳು ಕೂಡ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ತರುವಂಥ ಒಂದು ಸಬ್ಜೆಕ್ಟ್. ಎಸ್ಪೆಷಲಿ ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದಾರೋ, ಸೊ ಅವರು ಈ ಪೇಪರ್ 1ನಲ್ಲಿ ಅತ್ಯಧಿಕ ಅಂಕಗಳನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಇದು ಕಷ್ಟ ಅಂತಲ್ಲ, ಖಂಡಿತವಾಗ್ಲೂ ಕೂಡ ಅವ್ರು ಹೆಚ್ಚಿನ ಅಂಕಗಳನ್ನು ಪಡಿಬಹುದು. ಸೊ ಇಲ್ಲಿ ನೀವು ಮಾರ್ಕ್ಸ್ ಲೆಕ್ಕಾಚಾರದಲ್ಲಿ ಹಾಕಿ ನೋಡಿದರೂ ಕೂಡ ಇಲ್ಲಿ 120 ಮಾರ್ಕ್ಸ್ ಮತ್ತು ಇಲ್ಲಿ 80 ಮಾರ್ಕ್ಸ್. ಸೊ 200ಅಲ್ಲಿ ನೀವು ಮಿನಿಮಮ್ 100 ಮಾರ್ಕ್ಸ್ಗಾದರೂ ನೀವು ತೆಗಿಲೇಬೇಕು. ಸೊ ಇಲ್ಲಿ ಯಾರು 100+ ತೆಗಿತಾರೋ ಈ ಎರಡೂ ಪೇಪರನ್ನು ಸೇರಿ ಅವರು ಸಕ್ಸಸ್ ಆಗುವ ರೇಟ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಪೇಪರ್ GS2 ಅನ್ನುವಂಥದ್ದು ಈ GS1ಗೆ ಹೋಲಿಸಿದರೆ ಸ್ವಲ್ಪ ಟಫ್ ಇರುತ್ತೆ. ಸೊ ಮಾಡ್ರೇಟ್ ಲೆವೆಲ್ ಇರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ GS1 ಒಂದು ಸ್ಕೋರೇಬಲ್ ಸಬ್ಜೆಕ್ಟ್ ಅಂತ ನಾವು ಹೇಳಬಹುದು, ಪೇಪರ್ 1. ಸೊ ಇಲ್ಲಿ ನೀವು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸ್ಕೋರ್ ಮಾಡಬೇಕು. ಅರೌಂಡ್ 150 ತೆಗೆದ್ರೆ 200ಅಲ್ಲಿ ಕಷ್ಟ, ಬಟ್ ಹೇಳುವಷ್ಟೇನು ಕಷ್ಟ ಅಲ್ಲ. ಸೊ ನೀವು ಯಾವ ರೀತಿ ಶ್ರಮ ಹಾಕ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಬೈ ಚಾನ್ಸ್ ನೀವು ಒಂದೇ ಪೇಪರಲ್ಲಿ ಇಲ್ಲಿ 150 ಸ್ಕೋರ್ ಮಾಡಿದ್ರು, ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಮುಖ್ಯ ಪರೀಕ್ಷೆ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಡೈರೆಕ್ಟಾಗಿ ಅದೇ ದಿನ ಮನೆಗೆ ಹೋಗಿ ಮೇನ್ಸ್ಗೆ ತಯಾರಿ ನಡೆಸ್ಬೋದು. ಸೊ ಹಾಗಾಗಿ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾರ್ಕ್ಸನ್ನು ನಿಮ್ಮ ಹತ್ರ ಪಡೀಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಸೊ ಮಿನಿಮಮ್ ಅಂದರೆ 100 ಅಂತಾದರೂ ನೀವಲ್ಲಿ ಗುರಿಯನ್ನು ಸೆಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ ಮತ್ತು ಪೊಲಿಟಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಹಿಸ್ಟ್ರಿ ಮತ್ತು ಕಲ್ಚರ್, ಪೊಲಿಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಸೊ ನೆಕ್ಸ್ಟ್ ಪೇಪರ್ 2 ಮಧ್ಯಾಹ್ನ ಮೇಲೆ ನಡೆಯುತ್ತೆ. ಅಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಯಾವೆಲ್ಲ ಭಾಗಗಳಿಂದ ಕೇಳ್ತಾರೆ ಅಂತ ನೋಡೋದಾಗಿದ್ದರೆ, ಇಲ್ಲಿ GS1ನಲ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ ಇರುವಂಥ ವಿಷಯಗಳನ್ನು ಕೇಳ್ತಾರೆ. ಎಷ್ಟು? 40 ಕ್ವಶನ್ಸ್ 80 ಮಾರ್ಕ್ಸ್ಗೆ ಬರುತ್ತೆ. 40 ಕ್ವಶನ್ 80 ಮಾರ್ಕ್ಸ್. ಸೊ ಹಾಗಾಗಿ ಪೇಪರ್ 1ನಲ್ಲಿ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಟ್ಟು 80 ಅಂಕಗಳ ಪ್ರಶ್ನೆಗಳನ್ನಲ್ಲಿ ಕೇಳ್ತಾರೆ ಅಂತ ತಿಳ್ಕೊಂಡಿದ್ದೀರಿ. ಸೊ ಮಧ್ಯಾಹ್ನ ಮೇಲೆ ಕೇವಲ ರಾಜ್ಯಕ್ಕೆ ಸಂಬಂಧಿಸಿದ ಕರೆಂಟ್ ಈವೆಂಟ್ಸ್, ಪ್ರಚಲಿತ ಘಟನೆಗಳು ಅಥವಾ ಒಂದು ವಿಶೇಷ ಘಟನೆಗಳು ರಾಜ್ಯದಲ್ಲಿ ನಡೆದಿರಬಹುದು, ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಅವೆಲ್ಲದರ ಬಗ್ಗೆ ಕೂಡ 40 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ನಿಮಗೆ 80 ಅಂಕಗಳು ಬರುತ್ತೆ. ಸೊ ಎರಡನೇ ಡಿವಿಷನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ ಎಂಬ ಟಾಪಿಕ್ನ ಮೇಲೆ ನಿಮಗೆ ಒಟ್ಟು 60 ಅಂಕಗಳಲ್ಲಿ ಫಿಕ್ಸ್ ಮಾಡಿದ್ದಾರೆ. 30 ಪ್ರಶ್ನೆ 60 ಅಂಕಗಳು. ಸೊ ಇದು ಒಂದು ಸ್ವಲ್ಪ ಕಷ್ಟ ಕಂಪೇರ್ ಮಾಡಿದರೆ. ಸೊ ಉಳಿದೆಲ್ಲ ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಕಷ್ಟ. ಸೊ ಯಾಕೆ ಕಷ್ಟ ಅಂತ ಹೇಳಿದ್ರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅವರು ಕೇಳುವಂಥ ಪ್ರಶ್ನೆಗಳು ಕೆಲವೊಂದು ಸಲ ಅಪ್ಲೈಡ್ ಆಗಿರಬಹುದು. ಸೊ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳು ಹ್ಯುಮ್ಯಾನಿಟೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಕರೆಂಟ್ ಈವೆಂಟ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೈನ್ಸ್ ಮತ್ತು ಟೆಕ್ನಾಲಜಿಯನ್ನು ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡುವ ಕ್ಯಾಟಗರಿಯವರು ಹೆಚ್ಚಿರ್ತಾರೆ. ಸೊ ಯಾರು ಪೇಪರ್ 1ನಲ್ಲಿ ಒಂದು ಸ್ವಲ್ಪ ಕಡಿಮೆ ಸ್ಕೋರ್ ಮಾಡಿ ಪೇಪರ್ 2ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದರೆ, ಸೊ ಅವರೊಂದು ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಮಾರ್ಕ್. ಸೊ ಹಾಗಾಗಿ ಇದಕ್ಕೆ ಅತಿ ಹೆಚ್ಚಿನ ಕಾನ್ಸಂಟ್ರೇಷನ್ ನೀವು ಪೇಪರ್ 2ಅಲ್ಲಿ ಕೊಡಲೇಬೇಕು. ಇಲ್ಲಿ ನೆಗ್ಲೆಕ್ಟ್ ನೀವು ಬೈ ಚಾನ್ಸ್ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಹ್ಯುಮ್ಯಾನಿಟೀಸಲ್ಲಿ ನೀವು ಜಾಸ್ತಿ ಮಾರ್ಕ್ಸನ್ನು ಪಡಿಲೇಬೇಕಾಗತ್ತೆ ಸೆಲೆಕ್ಷನ್ ಆಗಲಿಕ್ಕೆ. ಸೊ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ ಯಾವ ದೇಶದ ಪ್ರಗತಿಗೆ ಹೇಗೆ ಅದು ಪೂರಕ ಆಗಿದೆ. ಸೊ ಇಲ್ಲಿ ಇಸ್ರೋದ ಬಗ್ಗೆ ಕೇಳಬಹುದು, ಹೊಸ ಹೊಸ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ ಕೇಳಬಹುದು. ಸೊ ಈ 4G 5G ತರಂಗಾಂತರಗಳ ಬಗ್ಗೆ ಕೇಳಬಹುದು, ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಕೇಳಬಹುದು. ಸೊ ಇಲ್ಲಿ ನಿರ್ದಿಷ್ಟವಾಗಿ ಇದೇ ಪ್ರಶ್ನೆಯನ್ನು ಕೇಳಬೇಕು ಅಂತಿಲ್ಲ. ಇನ್ನು ಪರಿಸರ ವಿಜ್ಞಾನದಲ್ಲೂ ಕೂಡ ಅದೇ, ಇವಾಗ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದೊಂದು ಬರ್ನಿಂಗ್ ಇಶ್ಯೂ. ಯಾವ ಥರ ವಾತಾವರಣ ಬದಲಾಗ್ತಾ ಇದೆ, ಕಾರಣ ಏನದಕ್ಕೆ, ಸೀ ಲೆವೆಲ್ ರೈಸ್ ಆಗಲಿಕ್ಕೆ ಏನು ಕಾರಣ, ಸೊ ಯಾವ ಮಾರುತ ಯಾವ ಸೈಡಿಂದ ಬೀಸ್ತಾ ಇದೆ. ಸೊ ಇಲ್ಲಿ ಒಂದು ಅಂಶ ಕ್ಲಿಯರ್ ಮಾಡ್ಕೊಳ್ಳಿ, ಹ್ಯುಮ್ಯಾನಿಟೀಸಲ್ಲಿ ಬೈ ಚಾನ್ಸ್ ನೀವು ಜಿಯೋಗ್ರಫಿಯನ್ನು ಇಷ್ಟಪಡೋರಾಗಿದ್ದರೆ ನಿಮಗೆ ಮತ್ತು ಎನ್ವೈರನ್ಮೆಂಟ್ ಮತ್ತು ಇಕಾಲಜಿ ಅನ್ನೋದು ತುಂಬಾ ಈಸಿ ಆಗುತ್ತೆ. ಸೊ ಇದೆರಡೂ ಕೂಡ ನಿಮಗೆ ಜೊತೆಗೆ ಓದ್ಕೊಂಡು ಜೊತೆಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಬರುವಂಥ ಒಂದು ಪೇಪರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪೇಪರ್ 2ಅಲ್ಲಿ 3rd ಡಿವಿಷನ್ ಏನು ಅಂತ ಹೇಳಿದರೆ, ಜನರಲ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಈ ಮನೋಸಾಮರ್ಥ್ಯದ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳು ಒಟ್ಟು 30. ಸೊ 60 ಅಂಕಗಳನ್ನು ತಂದು ಕೊಡಬಹುದು. ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಇರಬಹುದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಾರೆ.
ಅತಿ ಸರಳವಾದ ಲೆಕ್ಕಗಳನ್ನು ಕೊಟ್ಟಿರ್ತಾರೆ. ಸೊ ನೀವು ಯಾವ ಥರ ಅದನ್ನು ಅಟೆಂಡ್ ಮಾಡ್ತೀರಿ ಅನ್ನೋದು ಮುಖ್ಯ. ಕೆಲವೊಮ್ಮೆ ಪ್ರಶ್ನೆ ತುಂಬ ದೊಡ್ಡದಾಗಿ ಕೇಳಿರ್ತಾರೆ, ಅದನ್ನು ಈಸಿಯಾಗಿ ಸೊಲ್ಯೂಷನ್ ಕೊಡಬಹುದು. ಆದರೆ ಆ ಪ್ರಶ್ನೆಯನ್ನು ಓದ್ಕೊಳ್ಳಿಕ್ಕೆ ನಮಗೆ ಟೈಮ್ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತಾದರೆ ಸಿಗುವ ಒಂದು ಸುಲಭದಲ್ಲಿ ಸಿಗುವಂಥ ಒಂದು 10 ಮಾರ್ಕ್ಸ್ ಆದರೂ ಕೂಡ ನಾವು ಅದನ್ನು ಕಳ್ಕೊಳ್ತೀವಿ. ಸೊ ಈಗ ಇಷ್ಟು ಸಿಲೆಬಸ್ ಡಿವಿಷನ್ ಆಗಿದೆ ಅಂತ ನಿಮಗೆ ಗೊತ್ತು. ಏನು, ಪೇಪರ್ 1ನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಮತ್ತು ಮಾನವಿಕ ವಿಭಾಗ, ಪೇಪರ್ 2ಅಲ್ಲಿ ರಾಜ್ಯ ಪ್ರಚಲಿತ ಘಟನೆಗಳು, ವಿಜ್ಞಾನ ತಂತ್ರಜ್ಞಾನ, ಪರಿಸರ ವಿಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ. ಸೊ ಈ ಇಷ್ಟು ಪೇಪರಲ್ಲಿ ನಿಮಗೆ ಅತಿ ಹೆಚ್ಚಿನ ಅಂಕಗಳನ್ನು ಯಾವ ವಿಭಾಗ ತಂದುಕೊಡ್ಬೋದು? ಸೊ ಇಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸ್ಟೇಟಿಕ್ ಜಿಕೆಯಲ್ಲಿ ಹ್ಯುಮ್ಯಾನಿಟೀಸ್ ಪ್ಲಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ. ಹ್ಯುಮ್ಯಾನಿಟೀಸ್ ಮತ್ತು EVS ಅನ್ನು ಸ್ಟಡಿ ಮಾಡಿದರೆ ಇದು ಪ್ಲಸ್ ಪಾಯಿಂಟ್. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎನ್ವಿರಾನ್ಮೆಂಟ್ ಈ ಎರಡೂ ಕಡೆ ಕೂಡ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ತಂದುಕೊಡುವ ಒಂದು ಸಬ್ಜೆಕ್ಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, GS 1ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ, GS 2ಅಲ್ಲಿ ರಾಜ್ಯ ಪ್ರಚಲಿತ ಘಟನೆಗಳು. ಈ ಮೂರು ಟಾಪಿಕನ್ನು ಕೂಡ ನೀವು ಕಂಬೈನ್ ಮಾಡಿ ಓದ್ಬೋದು. ಸೊ ನೀವು ಪ್ರತಿನಿತ್ಯ ನ್ಯೂಸ್ ಪೇಪರನ್ನು ಓದ್ತಾ ಇರುವಾಗ ರಾಷ್ಟ್ರೀಯ ಘಟನೆಗಳು ಯಾವಾಗ ನಡೀತು, ಏನೇನು ನಡೀತಾ ಇದೆ ಅಂತ ಒಂದು ನೋಟ್ಬುಕ್ಕಲ್ಲಿ ಬರೆದಿಡ್ಬೋದು, ಚಾರ್ಟ್ ಮೂಲಕ ಬರೆದಿರ್ಬೋದು. ಅಲ್ಲೇ ಅಂತಾರಾಷ್ಟ್ರೀಯ ಘಟನೆಗಳು, ಅಲ್ಲೇ ರಾಜ್ಯ ಘಟನೆಗಳು. ಸೊ ಒಂದೇ ನೋಟ್ಬುಕ್ಕಲ್ಲಿ ಈ ಮೂರೂ ಪಾಯಿಂಟ್ಗಳು ಕೂಡ ಕವರ್ ಆಗೋದ್ರಿಂದ ನಿಮಗೆ ನಂತರದ ದಿನಗಳಲ್ಲಿ ಮುಖ್ಯ ಪರೀಕ್ಷೆಯ ಸಂದರ್ಭಗಳಲ್ಲಿ ಈ ನೋಟ್ಬುಕ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚು ಅಂಕಗಳನ್ನು ನೀವು ಇಲ್ಲಿಂದ ಕೂಡ ಸ್ಕೋರ್ ಮಾಡಬಹುದು. ಸೊ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ, ಈ ಎರಡೂ ಕೂಡ ಈ ಇಡೀ ಸಿಲೆಬಸ್ಸಲ್ಲಿ ಒಂದು ಸ್ವಲ್ಪ ಕಷ್ಟ ಅಂತ ಕಾಣುತ್ತೆ. ಸೊ ಹಾಗಾಗಿ ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಇಲ್ಲಿ 60 ಅಂಕಗಳು ನಿಮಗೆ ಬರೋದ್ರಿಂದ ಯಾರಿಗೆ ಈ ಟಾಪಿಕ್ ತುಂಬ ಕಷ್ಟ ಅಂತ ಅನ್ನಿಸ್ತದೋ ಅಟ್ಲೀಸ್ಟ್ ಕಡಿಮೆ ಅಂದರೂ ಕೂಡ 20 ಮಾರ್ಕ್ಸನ್ನಾದರೂ ಪಡೀಲಿಕ್ಕೆ ನಿಮ್ಮ ಗೋಲ್ ಇಟ್ಟಿರಲಿ. ಮಿನಿಮಮ್ 20. ಯಾವುದರಲ್ಲಿ? ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ. ನಿಮಗೆ ಕಷ್ಟ ಆಗದೇ ಇಲ್ಲ ಲೆಕ್ಕ ಬಿಡಿಸ್ಲಿಕ್ಕೆ, ಆದರೂ ನೀವು ಆಫೀಸರ್ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರೆ ಬಿಟ್ಟೇ ಬಿಡಿ, ಸಮಸ್ಯೆ ಇಲ್ಲ. ಸೊ ಅಟ್ಲೀಸ್ಟ್ 20ಗಾದರೂ ಟಾರ್ಗೆಟ್ ಇಟ್ಕೊಳ್ಳಿ. ಆದರೆ ನೀವು ಪ್ಲಸ್ ಮಾಡಬೇಕು ಎಲ್ಲಿ ಹೇಳಿ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಎನ್ವಿರಾನ್ಮೆಂಟ್ ಇಕಾಲಜಿ, ಇಲ್ಲಿ ಎಲ್ಲಾದರೂ ನೀವು ಅದನ್ನು ಪ್ಲಸ್ ಮಾಡಲಿಕ್ಕೆ ನೋಡಬೇಕು. ಇವೆರಡೂ ಪೇಪರನ್ನು ನೀವು ಹೋಲಿಸಿದಾಗ ಒಂದಷ್ಟು ವಿಷಯಗಳಂತೂ ಕ್ಲಿಯರ್ ಆಗುತ್ತೆ. ಇಲ್ಲಿ 100+ ತೆಗೆದ್ರೆ ನಿಮಗೆ ಲಾಭ ಇರುವಂಥದ್ದು, ಇಲ್ಲಿ ಕೂಡ 100+ ನೀವು ತೆಗಿಲೇಬೇಕು. ಸೊ 400ಅಲ್ಲಿ 200 ನೀವು ಫಿಕ್ಸ್ ಮಾಡಿರಬೇಕು. ಇದು ಮಿನಿಮಮ್, ಅಂದರೆ 50% ಆದರೂ ನೀವು ಸ್ಕೋರ್ ಮಾಡಲೇಬೇಕು. ಸೊ ನೀವು ಯಾವಾಗ ಎರಡೂ ಕಡೆ ಕೂಡ 200+ ಸ್ಕೋರ್ ಮಾಡಿರ್ತೀರಾ, ಅಂದರೆ ಇಲ್ಲಿ 100+ ಅಲ್ಲಿ 100+, ಎರಡು ಕಡೆ ಸೇರಿ 200ಕ್ಕಿಂತಲೂ ಹೆಚ್ಚು ಅಂಕಗಳು, 230, 240 ಅಂಕಗಳನ್ನು ನೀವು ತೆಗಿತೀರಾ ಅಂತಾದರೆ 100% ನೀವು ಮೈನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಈ ಎಕ್ಸಾಮನ್ನು ಯಾವ ಲೆವೆಲ್ಲಿಗೆ ಅವರು ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜ್ಞಾನವನ್ನು ನೀವೆಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ. ಸೊ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ 100% ಶೋರ್ ಆಗಿ ತಿಳ್ಕೊಂಡವರು ಯಾರೂ ಇಲ್ಲ. ಸೊ ಹಾಗಾಗಿ 400ಅಲ್ಲಿ 300+ ತೆಗೆಯೋರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಇರ್ಬೋದು. ಸೊ 250ಇಂದ 300 ಒಂದಷ್ಟು ಜನ ಇರ್ತಾರೆ. ಆದರೆ 230+ ಸ್ಕೋರ್ ಮಾಡುವವರ ಸಂಖ್ಯೆ ಓವರಾಲ್ ಆಗಿ ನಾವು ಯೋಚನೆ ಮಾಡಿದಾಗ ಅದೊಂದು ಒಳ್ಳೆಯ ಸಂಖ್ಯೆ ಅಂತ ಹೇಳ್ಬೋದು. ಸೊ 230+ ನೀವು ಸ್ಕೋರ್ ಮಾಡಿದರೆ ಗ್ಯಾರಂಟಿಯಾಗಿ ನೀವು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡ್ಬೋದು. ಸೊ ಜನರಲ್ ಮೆರಿಟಲ್ಲಿ ಸೊ 150 ಒಳಗೆ, ಅಂದರೆ ಔಟ್ ಆಫ್ 400ಅಲ್ಲಿ 150 ಒಳಗೆ ನೀವು ಸ್ಕೋರ್ ಮಾಡಿದ್ದೀರಿ ಅಂತ ಹೇಳಿದರೆ ತುಂಬ ಕಷ್ಟಪಡಬೇಕಾಗತ್ತೆ. ಟೆನ್ಷನ್ ಇರುತ್ತೆ, ನಾನು ಕ್ವಾಲಿಫೈ ಆಗ್ತಾನೆ ಇಲ್ವಾ. ಬೈ ಚಾನ್ಸ್ ನಿಮಗೆ ನೀವು ಜನರಲ್ ಮೆರಿಟ್ಗೆ ಸೇರಿದ್ದಾಗಿದ್ದರೆ ಇನ್ನೂ ನಿಮಗೆ ಟೆನ್ಷನ್ ಆಗೇ ಆಗುತ್ತೆ. ಸೊ ಯಾವುದೇ ಥರದ ಟೆನ್ಷನನ್ನು ನೀವು ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನೀವು ಪೇಪರ್ 1ನಲ್ಲೇ ಹೈಯೆಸ್ಟ್ ಸ್ಕೋರ್ ಮಾಡಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ನೀವು ಈ GS 1ನಲ್ಲಿ ಕಡಿಮೆ ಸ್ಕೋರ್ ಮಾಡಿದರೆ ಮಧ್ಯಾಹ್ನ ಮೇಲಂತೂ ನಿಮಗೆ ಇನ್ನೂ ಟೆನ್ಷನ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದರೆ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲವನ್ನು ಅದನ್ನು ಒಂದು ಭಯಗ್ರಸ್ತ ದೃಷ್ಟಿಯಿಂದ ನೋಡೋದ್ರಿಂದ ಸೊ GS 1ನಲ್ಲೇ ನೀವು ಅರೌಂಡ್ 130 ತೆಗೆದ್ರೆ 200ಅಲ್ಲಿ ಯಾವುದೇ ಕಾರಣಕ್ಕೂ ಚಿಂತೆ ಇಲ್ಲದೆ ಆರಾಮವಾಗಿ ಮಧ್ಯಾಹ್ನ ಮೇಲಿನ ಪೇಪರನ್ನು ನೀವು ಬರಿಬೋದು. ಇಲ್ಲಿ 120, 130 ತೆಗೆದು ಅಲ್ಲಿ ಜಸ್ಟ್ ಒಂದು 100 ಅಟೆಂಪ್ಟ್ ಮಾಡಿದರೆ ಸಾಕು. 100 ಎಲ್ಲಿ ಬರುತ್ತೆ ಹೇಳಿ? ಸ್ಟೇಟ್ ಕರೆಂಟ್ ಅಫೇರ್ಸಲ್ಲಿ ನಿಮಗೆ 80 ಮಾರ್ಕ್ಸ್ ಇದೆ, 80ಯಲ್ಲಿ 50 ತೆಗಿರಿ. 50+ ಇಲ್ಲಿ ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಥ ಕೆಲವು ವಿಷಯಗಳಲ್ಲಿ ಇಲ್ಲಿ ಒಂದಷ್ಟು ಅಂಕಗಳನ್ನು ನೀವು ತೆಗಿಬೋದು. 50+ ಇಲ್ಲಿ
30 ತೆಗೆದ್ರೂ ಕೂಡ ಅಲ್ಲಿ ನಿಮಗೆ 80 ಆಯಿತು. ಇನ್ನು 20 ಮಾರ್ಕ್ಸ್ ಜನರಲ್ ಮೆಂಟಲ್ ಎಬಿಲಿಟಿಯಿಂದ ತಗೊಂಡ್ರೂ ಕೂಡ ನಿಮಗೆ ಆರಾಮಾಗಿ 100 ಮಾರ್ಕ್ಸನ್ನು ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು, ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ಸೊ ಯಾಕೆ ಹೆಚ್ಚಿನ ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆಯಲ್ಲಿ ಎಡವುತ್ತಾರೆ ಅಂತ ಹೇಳಿದರೆ, ಈ ಥರ ಮೊದಲೇ ಎಷ್ಟೆಷ್ಟು ಅಂಕಗಳನ್ನು ಎಲ್ಲಿಂದ ನೀವು ಫಿಕ್ಸ್ ಮಾಡಿರಬೇಕು. ಇಲ್ಲಿಂದ ನಾನು ತೆಗಿದ್ದೇನೆ, ಇದು ನನ್ನ ವೀಕ್ ಏರಿಯಾ, ನನ್ನ ಸ್ಟ್ರಾಂಗ್ ಏರಿಯಾ ಇದಿದೆ, ಹಾಗಾಗಿ ನಾನು ಇಲ್ಲಿ ಹೆಚ್ಚಿನ ಸ್ಕೋರ್ ಮಾಡ್ತೇನೆ ಅಂತ ನಿಮಗಿರಬೇಕು. ಇಲ್ಲಿ ನಿಮ್ಮ ಏರಿಯಾ ವೀಕ್ ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಇಕಾಲಜಿ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಎರಡೂ ಕಡೆ ಸೇರಿಸಿದರೆ 120 ಮಾರ್ಕ್ಸ್ ಆಯಿತು. ಇಲ್ಲಿ ನೀವು ಅದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಸೊ ಒಂದು ಸಿಲೆಬಸ್ಸನ್ನು ಸ್ಟಡಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಎಷ್ಟು ಬುಕ್ಸನ್ನು ಓದ್ತೀರಿ ಅಂತ ಅಲ್ಲ, ಸಿಲೆಬಸ್ಸನ್ನು ಯಾವ ಥರ ನೀವು ಶಾರ್ಟ್ ಕಟ್ ಮಾದರಿಯಲ್ಲಿ ಪ್ರಿಪೇರ್ ಮಾಡಿರ್ತೀರ ಅನ್ನೋದು ಇಂಪಾರ್ಟೆಂಟ್. ಆ ಪ್ರಿಪರೇಷನ್ ಆಧಾರದ ಮೇಲೆ ನೀವು ನಂತರದ ಸ್ಟಡಿ ಮಾಡಬೇಕು. ಸೊ ನಾನು ಇಲ್ಲಿ 80 ಮಾರ್ಕ್ಸ್ ಬರುತ್ತೆ ನನಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಿಂದ, 80ಯಲ್ಲಿ ನಾನು 60 ತೆಗಿತೇನೆ ಅನ್ನೋರು ಖಂಡಿತವಾಗ್ಲೂ ಕೂಡ ಈ ಘಟನೆಗಳು ಎಲ್ಲಿ ಬಂದರೂ ಕೂಡ ಅದನ್ನು ಮರೆಯೋದಿಲ್ಲ, ಜಸ್ಟ್ ನೋಟ್ಬುಕ್ಕಲ್ಲಿ ಬರೆದಿರ್ತಾರೆ. ಸೊ ಹ್ಯುಮ್ಯಾನಿಟೀಸ್ ಅಂದರೆ ಸ್ಟೇಟಿಕ್ GK ಇರುವಂಥದ್ದು, ಇಲ್ಲಿ ಕೂಡ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹಾಗೆ ನಾನು ಹೇಳ್ತಾ ಇರೋದು ಎರಡೂ ಪೇಪರನ್ನು ಕಂಪೇರ್ ಮಾಡಿದರೆ ಪೇಪರ್ 1 ನಿಮಗೆ ಅತಿ ಹೆಚ್ಚಿನ ಅಂಕಗಳನ್ನು ತಂದು ಕೊಡುತ್ತೆ. ಸೊ ಯಾವುದೇ ರೀತಿಯಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳದೆ ಮೈನ್ ಎಕ್ಸಾಮಿಗೆ ಪ್ರಿಪರೇಷನ್ ಆಗ್ಬೋದು. ಸೊ ಇಲ್ಲಿ ಒಂದು ಪ್ರಶ್ನೆಗೆ ನಿಮಗೆ 1.25 ನಿಮಿಷ ಕೂಡ ಸಿಗೋದಿಲ್ಲ. ಹಾಗಾಗಿ ಪ್ರಶ್ನೆಯನ್ನು ನೀವು ತುಂಬ ಫಾಸ್ಟಾಗಿ ಓದಬೇಕಾಗತ್ತೆ. ನೀವು ಪ್ರಶ್ನೆಯನ್ನು 2 ಸಲ ಓದಿ, ಟೈಮ್ ಎಷ್ಟಾದರೆ ತೊಂದರೆ ಇಲ್ಲ, ಕರೆಕ್ಟಾಗಿ ಓದಿ ಆನ್ಸರನ್ನು ಕರೆಕ್ಟಾಗಿ ನೀವು ಟಿಕ್ ಹಾಕ್ಕೊಳ್ಬೇಕು. ಸೊ ಅಲ್ಲಿ 4 ಆಪ್ಷನ್ಗಳು ಕೊಡ್ತಾರೆ. ಅಲ್ಲಿ ಇನ್ಬಿಲ್ಟ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, 0.25 ಕಳೀತಾರೆ. ಎಷ್ಟು? 0.25. ಸೊ ನೀವು UPSC ಕಂಪೇರ್ ಮಾಡಿದರೆ ಅಲ್ಲಿ 0.33 ಮಾರ್ಕ್ಸನ್ನು ಕಳೀತಾರೆ. ಸೊ ಇಲ್ಲಿ ಒಂದಷ್ಟು ಕಡಿಮೆ 0.25 ಮಾರ್ಕ್ಸನ್ನು ಇಲ್ಲಿ ಕಳೀತಾರೆ. ಸೊ ಇಲ್ಲಿ 4 ಪ್ರಶ್ನೆಗಳಿಗೆ, ಕೆಲವು ಪ್ರಶ್ನೆಗಳಿಗೆ ಒಂದು ಮಾತ್ರ ಸರಿ ಇದ್ದು 3 ಆಪ್ಷನ್ಗಳು ತಪ್ಪಿರ್ಬೋದು. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ 2 ಅಂಕಗಳು ಸಿಗುತ್ತೆ. ಕೆಲವೊಮ್ಮೆ 2 ಆಪ್ಷನ್ಗಳು ಸರಿ ಇರಬಹುದು 99%. ಸೊ 100% ಯಾವುದು ಸರಿ ಇರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ 2ಕ್ಕೂ ನಿಮಗೆ ಒಂದಷ್ಟು ಅಂಕಗಳು ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ಇನ್ಬಿಲ್ಟ್ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಪ್ರಶ್ನೆಯನ್ನು ನೀವು ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಗಡಿಬಿಡಿ ಮಾಡಿಕೊಂಡು ಪ್ರಶ್ನೆಯನ್ನು 1 ಬಾರಿ 2 ಬಾರಿ ಓದ್ಕೊಂಡು ಆಪ್ಷನನ್ನು, ಮೊದಲನೇ ಆಪ್ಷನ್ ಓದಿದ ತಕ್ಷಣ ಇದೇ ಆನ್ಸರ್ ಅಂತ ನೀವು ಟಿಕ್ ಮಾಡಿದ್ರಿ, ಮತ್ತೆ ಅದನ್ನು ಇರೇಸರ್ ಹಾಕ್ಕೊಂಡು ಆನ್ಸರ್ ಬುಕ್ಲೆಟನ್ನು ಮಾಡೋ ಪ್ರಯತ್ನ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಕಾಮ್ ಮೈಂಡ್ ಇರಬೇಕು ಈ ಪರೀಕ್ಷೆಯನ್ನು ಫೇಸ್ ಮಾಡುವವರಿಗೆ. ಸೊ ಯಾವುದೇ ರೀತಿಯ ಗೊಂದಲ, ಸಂಶಯಗಳನ್ನು ಇಟ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗೋದು, ಅಲ್ಲಿ ಯಾವುದ್ಯಾವುದು ಪ್ರಶ್ನೆಗೆ ಟಿಕ್ ಮಾಡೋದೆಲ್ಲ ಮಾಡಿದರೆ ನಿಮ್ಮ ಭವಿಷ್ಯದ ಜೊತೆ ನೀವು ಆಟ ಆಡಿದಾಗತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಆಯಿತು, 1.25 ನಿಮಿಷ ನಿಮಗೆ ಟೈಮ್ ಸಿಗುತ್ತೆ. ಸೊ ಇವೆಲ್ಲದರ ನಡುವೆ ಯಾವಾಗ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಐಡಿಯಲ್ ಟೈಮ್ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದವರಿಗೆ ಹೇಳ್ತಾ ಇರೋದು, ಮಿನಿಮಮ್ 3 ಮಂತ್ಸ್ ಒಳಗೆ ಈ ಎಲ್ಲವನ್ನು ಕಂಪ್ಲೀಟ್ ಮಾಡ್ಬೋದು. ಬಟ್ ಇದಕ್ಕೊಂದು ಸ್ಮಾರ್ಟ್ ಸ್ಟ್ರಾಟಜಿಯನ್ನು ನೀವು ಇಟ್ಕೊಳ್ಬೇಕು. ಯಾವುದು ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ, ಇದೇ ಥರ ನೀವು ಸಿಲೆಬಸನ್ನು ಡಿವೈಡ್ ಮಾಡಿ, ಪ್ರತಿ ಸಿಲೆಬಸನ್ನು ಮತ್ತೆ ಡಿವೈಡ್ ಮಾಡಿ, ಸ್ಟ್ರಾಂಗ್ ಇರುವ ಏರಿಯಾ ಯಾವುದು ಅಂತ ನೀವು ಅದನ್ನು ಪಿಕ್ ಮಾಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮಗೆ ಏರಿಯಾ ಸ್ಟ್ರಾಂಗ್ ಇದೆ ಅಂತ ಹೇಳಿದರೆ ಚೆನ್ನಾಗಿ ಅದನ್ನು ಓದಿ. ಸೊ ವೀಕ್ ಇರುವ ಏರಿಯಾ ಯಾವುದು ಅದನ್ನು ನಿಮಗೆ ಇಂಟ್ರೆಸ್ಟ್ ಬಂದಾಗ ಮಾತ್ರ ಓದಿ. ತಲೆನೋವು ಆಗ್ತಾ ಇದೆ, ಈ ಟೈಮಲ್ಲಿ ಓದಿದ್ರೆ ನನಗೆ ಅರ್ಥ ಆಗಲ್ಲ, ಆ ಸಂದರ್ಭಗಳಲ್ಲೆಲ್ಲ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಮೆಂಟಲ್ ಎಬಿಲಿಟಿ ಎಲ್ಲ ಸಾಲ್ವ್ ಮಾಡ್ತಾ ಕೂತ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಸೊ ನೀವು ಯಾವಾಗ ತುಂಬ ಆಸಕ್ತಿಯಿಂದ ಇರ್ತೀರೋ ಆವಾಗ ನೀವು ಕಷ್ಟವಾದ ವಿಷಯವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಈ ಸಿಲೆಬಸ್ಸಲ್ಲಾದರೆ ಕಟ್ ಆಫ್ ನಿರ್ಧಾರ ಆಗೋದು ಆ ವರ್ಷ ಕೇಳಿದ ಪ್ರಶ್ನೆಗಳ ಆಧಾರದ ಮೇಲೆ ಮತ್ತು ನೀವು ಯಾವ ಥರ ಅದಕ್ಕೆ ಆನ್ಸರ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ. ಸೊ ಕಟ್ ಆಫ್ ಮೇಲೆ ಯಾವತ್ತೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಕೋಬಾರ್ದು. ಮೈನ್ ಗುರಿ ಇರಬೇಕಾಗಿದ್ದು ನಿಮಗೆ 230+ ಈ ಸಲ ನಾನು ತೆಗಿತೇನೆ ಅನ್ನುವಂಥದ್ದು. ಆ ಗುರಿ ಇದ್ಕೊಂಡೆ ನೀವು ಪ್ರಿಪರೇಷನನ್ನು ಶುರು ಮಾಡಬೇಕು. ಸೊ ಡಿಗ್ರಿ ಹೋಲ್ಡರ್ಸ್ ಫಸ್ಟ್ ಡಿಗ್ರಿ ಇದ್ದಾಗಲೇ ನೀವು KSಗೆ ಪ್ರಿಪರೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಸೊ 3 ವರ್ಷ ಆರಾಮವಾಗಿ ನಿಮ್ಮ ಕ್ಲಾಸಲ್ಲಿರುವಂಥ ಸಿಲೆಬಸ್ಗಳನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು. ಜೊತೆಗೆ ಈ ಸಿಲೆಬಸನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ವಿದಿನ್ 2 ಇಯರ್ಸಲ್ಲಿ ನೀವು ಕ್ಲಿಯರ್ ಮಾಡಬಹುದು ಎಕ್ಸಾಮನ್ನು. ಸೊ 2 ಪೇಪರನ್ನು ಕೂಡ ನೀವು ಒಂದು ವಿಸ್ತೃತವಾದ ಅಧ್ಯಯನ ಮಾಡಬೇಕು. ಒಂದು PhD ರಿಸರ್ಚ್ ಮಾಡ್ತಾರಲ್ಲ, ಸೊ ಸಿಲೆಬಸನ್ನು ಕೂಡ ನೀವು ರಿಸರ್ಚ್ ಮಾಡಬೇಕು. ಆವಾಗ ನಿಮಗೆ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಕೆಲವು ಟ್ರಿಕ್ಸ್ ಇರುತ್ತೆ, ಅದನ್ನು ಯಾರ್ಯಾರು ಟ್ರಿಕ್ಸ್ ಕೊಡೋದಿಲ್ಲ, ನೀವೇ ಟ್ರಿಕ್ಸನ್ನು ಹುಡುಕಬೇಕು. ಸೊ ಯಾರ್ಯಾರು ಕೊಟ್ಟ ಟ್ರಿಕ್ಸ್ ಅವ್ರಿಗೆ ಅನುಕೂಲ ಆಗ್ಬೋದು. ಶಾರ್ಟ್ಕಟ್ಟಲ್ಲಿ ನಾನು ಸ್ಟಡಿ ಮಾಡ್ತೇನೆ, ಇಷ್ಟನ್ನ ಸ್ಟಡಿ ಮಾಡ್ತೇನೆ, ಆಲ್ಫಾಬೆಟ್ ಆರ್ಡ್ರಲ್ಲಿ ನಾನೊಂದು ಬರೆದು ಮೆಮೊರಿ ಪವರನ್ನು ಎನ್ಹ್ಯಾನ್ಸ್ ಮಾಡ್ತೇನೆ, ಅದೆಲ್ಲ ಪ್ರಿಲಿಮ್ಸಿಗೆ ಅಪ್ಲೈ ಆಗಲ್ಲ. ಸೊ ಪ್ರಿಲಿಮ್ಸ್ಗೆ ಸಪ್ರೇಟ್ ಓದಬೇಕಾ, ಮೈನ್ಸಿಗೆ ಸಪ್ರೇಟ್ ಓದಬೇಕಾ ಅಂತ ಹೇಳಿದರೆ
ಏನೂ ಇಲ್ಲ. ನೀವು ಮೈನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಮೈನ್ಸ್ ಸಿಲೆಬಸನ್ನು ಕಂಪ್ಲೀಟಾಗಿ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ನಿಮಗೆ ಪ್ರಿಲಿಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಮೈನ್ ಸಿಲೆಬಸನ್ನು ಫಸ್ಟ್ ನೀವು ಅದರ ಮೇಲೆ ರಿಸರ್ಚ್ ಮಾಡಿ. ಸೊ ಆವಾಗ ನಿಮಗೆ ಪ್ರಿಲಿಮ್ಸ್ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಯಾವಾಗ ಫಸ್ಟ್ ಅಟೆಂಪ್ಟ್ ಫೇಸ್ ಮಾಡ್ತಾ ಇರುವವರು ಈ ಸಬ್ ಟಾಪಿಕ್ಗಳನ್ನು ಮಾಡದೆ ಕೇವಲ ಇಷ್ಟೊಂದು ಮೇಲ್ಮೇಲಿಂದ ನೋಡ್ತೀವಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಳ್ತಾರೆ, ಸ್ಟೇಟ್ ಕರೆಂಟ್ ಅಫೇರ್ಸು, ಹ್ಯುಮ್ಯಾನಿಟೀಸ್ ಅಂತ, ನಿಮಗೆ ಕಷ್ಟ ಆಗುತ್ತೆ. ಸೊ ಸಬ್ಜೆಕ್ಟನ್ನು ಡಿವೈಡ್ ಮಾಡಿದರೆ ನಿಮಗೆ ಹೆಚ್ಚಿನ ಅಂಕಗಳು ಈಸಿಯಾಗಿ ಸಿಗುವ ಸಾಧ್ಯತೆ ಇರುತ್ತೆ. ನಿಮಗೆ ಸೂಕ್ತವಾದ ಸ್ವಿಟೇಬಲ್ ಆಗಿರುವಂಥ ಒಂದು ಜಾಗವನ್ನು ಸೆಟ್ ಮಾಡಿ ಮನೆಯಲ್ಲಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಓದ್ತಾ ಇರೋರು, ನಿಮಗೆ ಪೂರಕವಾಗಿರುವಂಥವ್ರು, ಅಂದರೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಿರುವಂಥವ್ರು, ಗ್ರೂಪ್ ಡಿಸ್ಕಷನ್ ಮಾಡುವವರು, ಅಂಥವ್ರ ಜೊತೆಗೆ ಸ್ನೇಹ ಮಾಡಿ. ಮೈಂಡನ್ನು ಯಾವತ್ತು ಕಾಮಾಗಿ ಇಟ್ಕೊಳ್ಳಿ. ಜಾಸ್ತಿ ಕೋಪ, ಜಗಳ, ಹತಾಶೆ ಈ ಥರದ ಮಾನಸಿಕ ಸ್ಥಿತಿಗಳಿದ್ದರೂ ಕೂಡ ಅದು ಎಕ್ಸಾಮ್ನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹೆಚ್ಚು ಮಾತಾಡದೆ ಸೈಲೆಂಟಾಗಿ ನಿಮ್ಮ ಸ್ಟ್ರಾಟಜಿ ಏನೋ, ನಿಮ್ಮದೇ ಸ್ವಂತ ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡಿ ಆದಷ್ಟು ಬೇಗ ನಿಮ್ಮ ಗೋಲನ್ನು ನೀವು ರೀಚ್ ಆಗ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಮುಖ್ಯ ಪರೀಕ್ಷೆ ತಯಾರಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಹಾಗಾದರೆ ನಿಮಗೆಲ್ರಿಗೂ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ಸೆಷನ್ನಲ್ಲಿ ಮುಖ್ಯ ಪರೀಕ್ಷೆಗೆ ಯಾವ ಥರ ತಯಾರಿ ನಡೆಸಬೇಕು ಅಂತ ಹೇಳಿ ವಿವರವಾಗಿ ಮಾರ್ಗದರ್ಶನವನ್ನು ಕೊಡ್ತೇನೆ. ಸೊ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.